ಹಲೋ, ಅದಕ್ಕೆ ಬೈಬಲ್ ಹೇಳ್ತದೆ, ನೀವೇನನ್ನ ಆಲೋಚನೆ ಮಾಡ್ತೀರಿ ಅದ್ರ ಪ್ರಕಾರ ನೀವು ಇರ್ತೀರಿ. ನಿಮ್ಮ ಶರೀರ ಸೆಕೆ ಮುಂದೆ ಗೆಳುವಾಗ ನೀವು ಆಲೋಚನೆ ಮಾಡಿದ ರೀತಿಯಲ್ಲಿ ನಿಮ್ಮ ಶರೀರ ಅದುಬಸ ತೆಗೆದುಕೊಂಡ್ ಬನ್ನಿ. ಮೈ ಗಾಡ್, ಏನು ಶರೀರ ಹೇಳ್ತದೆ ತುಂಬಾ ಸೆಕೆ. ಮೈ ಗಾಡ್, ಜ್ಞಾನಕ್ಕೆ 23:7 ಹೇಳ್ತದೆ, ವಾಟ್ ಅ ಮ್ಯಾನ್ ಥಿಂಕ್ಸ್ ಇನ್ ಹಿಸ್ ಹಾರ್ಟ್ ಸೊ ಇಸ್ ಹಿ. ಒಬ್ಬನು ತನ್ನ ಹೃದಯದಲ್ಲಿ ಆಲೋಚಿಸುತ್ತಿದ್ದಾನೆ. ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡೋದಕ್ಕೆ ನನ್ನ ಕಾರ್ಯ ಮಾಡೋಕೆ ಹೋಗೋದಿಲ್ಲ, ಹೃದಯದಲ್ಲಿ ಆಲೋಚನೆ ಮಾಡ್ತಿದ್ದಾನೆ. ನನಗೆ ತಂಪಾದ ವಾತಾವರಣದಲ್ಲಿ ಅಯ್ಯೋ ತುಂಬಾ ಕೋಲ್ಡ್ ಆಗ್ತದೆ, ಎಸ್ ಕೋಲ್ಡ್ ಆಗ್ತದೆ, ಮನ್ಸು ಕಿರ್ಚದೆ, ಕೋಲ್ಡ್ ಅಲ್ಲ ಸೆಕೆ ಆಗ್ತದೆ. ನೀವ್ ಹೇಳ್ತದ್ರೆ ಇಲ್ಲ, ಬಾಯಿ ಮುಚ್ಚು, ಜಸ್ಟ್ ತುಂಬಾ ಕೋಲ್ಡ್ ಆಗ್ತದೆ. ಈ ಕಡೆ ಕಿರ್ಚಾಡ್ತದೆ, ತುಂಬಾ ಸೆಕೆ ಆಗ್ತದೆ, ಬಾಯಿ ಮುಚ್ಚು, ತುಂಬಾ ಕೋಲ್ಡ್ ಆಗ್ತದೆ. ನೀವ್ ಯಾವಾಗ ಈ ರೀತಿ ಫೈಟ್ ಅಲ್ಲಿ ನಿಮ್ಮನ್ನು ಬಿಟ್ಕೊಡದೆ, ನೀವ್ ಯಾವಾಗ ಬಾಯಿ ತುಡಿಯೋದ್ರ ಮೂಲಕ ಯೇಸು ನಾಮದಲ್ಲಿ ಥ್ಯಾಂಕ್ ಗಾಡ್ ನನ್ನ ಶರೀರ ತುಂಬಾ ಕೂಲ್ ಆಗಿದೆ ಅಂತ ಹೇಳ್ತೀರಿ, ಅದಾಗಿದ್ದು ಒಂದು 10-15 ನಿಮಿಷದಲ್ಲಿ ನಿಮ್ಮ ಮನಸ್ಸಿಗೆ ಮೆಸೇಜ್ ಹೋಗ್ತದೆ, ಹೌದು ತುಂಬಾ ಒಂಥರ ಸಮಾಧಾನಕರ ಕೂಲ್ ಆಗಿದೆಯಲ್ಲ, ಕೂಲಾಗಿ ಕೂತ್ಕೋತೀರಿ. ಇಲ್ಲ ಕೈ ಕಾಲಲ್ಲಿ ಆಕ್ಷನ್ ಮಾಡ್ತಾ ಇರ್ತೀರಿ. ಹಲೋ, ಹೇಳಿದ ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಒನ್ ಉಪವಾಸ. ವೆರಿ ವೆರಿ ಇಂಪಾರ್ಟೆಂಟ್. ಪವಿತ್ರ ಆತ್ಮರ ಸ್ವರವನ್ನ ಆಲಿಸಲು ನಮ್ಮ ಹೃದಯವನ್ನ ಪ್ರಶಾಂತವಾಗಿರಿಸ್ತದೆ. ಇದು ಪವರ್ಫುಲ್, ಎಲ್ಲ ಪವರ್ಫುಲ್ಲೇ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಉಪವಾಸವು ಪವಿತ್ರಾತ್ಮರ ಸ್ವರವನ್ನ ಆಲಿಸಲು ನಮ್ಮ ಹೃದಯವನ್ನ ಪ್ರಶಾಂತವಾಗಿರಿಸ್ತದೆ. ಯಾಕೆಂದ್ರೆ ನಿಮ್ಮ ಹೃದಯ ಪ್ರಶಾಂತವಾಗಿಲ್ಲದೆ, ನಿಮ್ಮ ಹೃದಯ ಗಲಿಬಿಲಿ ಆಯ್ತಾ, ನೀವು ಯಾವ ಕಾರಣಕ್ಕೂ ಪವಿತ್ರ ಸ್ವರ ಆಲಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪವಿತ್ರ ಸ್ವರ ಯಾವಾಗಲೂ ಅಷ್ಟೇ ಮೆಲುಧ್ವನಿ ಇರ್ತದೆ. ಆ ಪವಿತ್ರ ಆತ್ಮ ಒಳಗಡೆ ಇದ್ದಾರೆ. ಹಲೋ, ಹೊರ ಕಿವಿಯಿಂದ ನೀವು ಕೇಳಿಸ್ಕೊಳ್ಬೇಕಾದ್ರೆ ಹೊರಗಡೆ ಬರೋ ಶಬ್ದ ಜೋರಾಗಿರ್ಬೇಕು. ಆದ್ರೆ ನಿಮ್ಮ ಒಳಗಡೆ ಪವಿತ್ರ ಆತ್ಮರು ಅವ್ರು ಯಾವಾಗಲೂ ಅಷ್ಟೇ ಮೇಲುಧ್ವನಿಯಲ್ಲಿ ನಿಮ್ಮ ಜೊತೆ ಮಾತಾಡುವಂಥದ್ದು, ಒಳಗಡೆಯಿಂದ ಮಾತಾಡುವಂಥದ್ದು. ಒಳಗಿಂದ ಬರುವಂಥ ಸ್ವರವನ್ನ, ಆ ರೆಹಮಾ ಸ್ವರವನ್ನು ನೀವು ಆಲಿಸ್ಬೇಕಾದ್ರೆ ನೀವು ಖಂಡಿತವಾಗಿಯೂ ಉಪವಾಸವನ್ನ ಮಾಡುವಂಥದ್ದು ಮೈಗೂಡಿಸ್ಕೊಳ್ಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಮತ್ತೊಂದು ರೀತಿ ಹೇಳಿದ್ರೆ ಪ್ರಿಯರೇ, ನೀವೆಷ್ಟು ಹೆಚ್ಚೆಚ್ಚಾಗಿ ಉಪವಾಸ ಮಾಡ್ತೀರಿ, ಆಗ ನಿಮ್ಮ ಆತ್ಮಿಕವಾದಂತಹ ಚಟುವಟಿಕೆಗಳಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಇವತ್ತು ಜಸ್ಟ್ ನಿಮ್ಮ ಆತ್ಮ ದಾಹಗೊಳ್ತದೆ, ನಾನು ದೇವ ರಾಜ್ಯಕ್ಕಾಗಿ ಜೀವಿಸಬೇಕು, ನಾನು ದೇವ ರಾಜ್ಯಕ್ಕೆ ಬೀಜ ಬಿತ್ತನೆ ಮಾಡಬೇಕು, ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮಲ್ಲಿರ್ತೇನೆ, ಬೇಗ ಕೆಲಸ ಕಾರ್ಯ ಮುಗಿಸ್ಬಿಟ್ಟು ನನ್ನ ಗಂಡ ಮತ್ತು ಮಕ್ಕಳು ಬರೋ ಅಷ್ಟರಲ್ಲಿ ನಾನು ಕೂಡ 1-2 ಮನೆಗೆ ಹೋಗ್ಬಿಟ್ಟು ದೇವ್ರ ವಾಕ್ಯ ಹೇಳ್ಕೊಡ್ಬೇಕು. ಅಥವಾ ನಾನು ಕೆಲಸ ಮಾಡೋ ಸ್ಥಳದಲ್ಲಿ ನನಗೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಟೈಮ್ ಸಿಗ್ತದೆ, ಆಗ ಅವ್ರಿಗೇನೋ ಸಮಸ್ಯೆ ಇದೆ ಅಂತೆ, ಅವ್ರಿಗೆ ಹೋಗಿ ಅಟ್ಲೀಸ್ಟ್ ನಾನು ಸುವಾರ್ತೆನ ಸಾರಬೇಕು. ಇದೆಲ್ಲ ನಿಮ್ಮ ಆತ್ಮ ದಾಹ ಇದೆ. ಅದಕ್ಕೋಸ್ಕರನೇ ನೀವು ತಿರುಗುಟ್ಟಿರುವಂಥದ್ದು, ಅದಕ್ಕೋಸ್ಕರ ನೀವು ಹೊಸ ಜನರಾಗಿರುವಂಥದ್ದು, ಅದಕ್ಕೋಸ್ಕರನೇ ಪವಿತ್ರಾತ್ಮ ಓಡ ಬಂದಿರುವಂಥದ್ದು. ಆದರೆ ಪ್ರಿಯರೇ, ಆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಿರುವಂಥದ್ದು ಶಾರೀರಿಕವಾದ ಕಾರ್ಯಗಳು. ನಿಮ್ಮ ಶರೀರದಿಂದಾಗಿ ನಿಮ್ಮ ಆತ್ಮಿಕವಾದ ಸೆನ್ಸಸ್, ಆತ್ಮಿಕವಾದ ಇಂದ್ರಿಯಗಳು ಸಂಪೂರ್ಣ ಕ್ಲೋಸ್ ಆಗಿಬಿಟ್ಟಿದೆ. ಶಾರೀರಿಕವಾದ ಇಂದ್ರಿಯಗಳು, ಪಂಚೇಂದ್ರಿಯಗಳೇನಿದೆಯೋ ಅವುಗಳು ಹೇಳುವಂತ ಮಾಹಿತಿಗೆ ನೀವು ಕಿವಿಗೊಟ್ಟು ಅದಕ್ಕೆ ಅನುಗುಣವಾದ ನಿರ್ಧಾರ ತೆಗೆದುಕೊಂಡು ಅದ್ರ ಪ್ರಕಾರ ಜೀವನ ಮಾಡ್ತಾ ಇರೋದ್ರಿಂದ ನಿಮ್ಮ ಆತ್ಮಿಕವಾದ ಇಂದ್ರಿಯಗಳು, ಸ್ಪಿರಿಚುವಲ್ ಸೆನ್ಸಸ್ ಸಂಪೂರ್ಣ ತಟಸ್ಥವಾಗಿಬಿಟ್ಟಿವೆ, ಆತ್ಮಿಕ ಕಿವಿಗಳು ಮುಚ್ಚೋಗಿವೆ. ಅದಕ್ಕೋಸ್ಕರ ಒಳಗಡೆಯಿಂದ ಇರುವಂತಹ ಪವಿತ್ರ ಆತ್ಮರು 24 ಗಂಟೆ ಕೂಡ ನಿಮ್ ಜೊತೆ ಮಾತಾಡ್ತಾರೆ. ಆ ಸ್ವರವನ್ನು ಕೇಳಿಸ್ಕೊಳಕ್ ಆಗ್ತಲ್ಲ, ಯಾಕಂದ್ರೆ ಆತ್ಮಿಕ ಕಿವಿಗಳು ಸಂಪೂರ್ಣ ಕಟ್ಕೊಬಿಟ್ಟಿದೆ. ಪ್ರತಿ ಸಾರಿ ಸ್ನಾನ ಮಾಡಿದಾಗೆಲ್ಲ ಅಥವಾ ಜಸ್ಟ್ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಕಿವಿ ಕ್ಲೀನ್ ಮಾಡ್ತೀರಿ, ಕರೆಕ್ಟ್? ಗುಗ್ಗೆ ಸೆಟ್ಗೆ ಹಾಕಲ್ಲ ಬಿಡಿ, ಡೆಲಿಕೇಟ್ ಡಾರ್ಲಿಂಗ್ಗಳು. ಮುಟ್ಟಿದ ತಕ್ಷಣ ತಮಟೆ ಹೊಡೆದೋಗ್ತದೆ ಭಯ. ಜಸ್ಟ್ ಈಗೆಲ್ಲ ಬರೀ ಕಾಟನ್ ಬಡ್ಸ್. ಹಳೆ ಕಾಲದಲ್ಲಿ ಜಸ್ಟ್ ಮುಳ್ ತೆಗೆಯೋಕ್ಕೂ ಚಿಮಟ, ಆ ಜೊತೆಲಿ ಇನ್ನೊಂದು ಗುಗ್ಗೆ ಸೆಟ್ಗೆ ಅದ್ರಲ್ಲಿ ಹಾಕಿ ಪರ್ ಅಂತ ಕೆರೆದ್ರು ಕೂಡ ರಕ್ತ ಬರ್ತಾರಲ್ಲ. ಈಗ ಮುಟ್ಟು ರಕ್ತ ಬಂದ್ಬಿಡ್ತದೆ, ಅಷ್ಟು ಡೆಲಿಕೇಟ್ ಡಾರ್ಲಿಂಗ್. ನೋಡಿದಿರ ಗುಗ್ಗೆ ಸೆಟ್ಗೆ ಚಮಚ ತರ ಇರ್ತದೆ, ಚಿಕ್ಕ ಚಮಚ ಹಾಕ್ಬಿಟ್ಟು ಹೇಳಿದ್ರೆ ಎಲ್ಲ ಕಿತ್ಕೊಂಡು ಕ್ಲೀನಾಗಿ ಬರ್ತಾ ಇತ್ತು. ಈಗ ಅದು ಹಾಕಿದ್ರೆ ತಮಟೆ ಹೊಡೋಗ್ತದೆ. ಹಲೋ, ಯಾವ ತರ ಆ ಗುಗ್ಗೆ ಸೆಟ್ಗೆ ಹಾಕಿ ಒಳಗಡಿರುವಂತ ಜಸ್ಟ್ ಅಲ್ಲಿರುವಂತ ಗುಗ್ಗೆಯನ್ನ ಹೊರಗಡೆ ತೆಗಿತಾ ಇದ್ವಿ ಪ್ರಿಯರೇ. ಅದೇ ತರ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಆತ್ಮಿಕವಾದ ಕಿವಿಯಲ್ಲಿ ಕಟ್ಕೊಂಡಿರುವಂತಹ ಗುಗ್ಗೆಯನ್ನ ಹೊರಗಡೆ ತೆಗಿಬೇಕಾದ್ರೆ ಉಪವಾಸ ಎಂಬ ಗುಗ್ಗೆ ಸೆಟ್ಗೆ ಉಪಯೋಗಿಸ್ಬೇಕು. ಉಪವಾಸ ನಿಮ್ಮ ಆತ್ಮಿಕ ಕಿವಿಗಳೇನು ಮುಚ್ಚೋಗಿದೆಯೋ
ಪವಿತ್ರ ಸ್ವರವನ್ನು ಆಲಿಸಿದಂತೆ ಆ ಕಿವಿಯನ್ನ ಓಪನ್ ಮಾಡುವಂತಹ ಸಾಮರ್ಥ್ಯವನ್ನ ಉಪವಾಸ ಹೊಂದಿದೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಷ್ಟು ಹೆಚ್ಚೆಚ್ಚಾಗಿ ಉಪವಾಸ ಮಾಡ್ತೀರಿ ಅಷ್ಟು ಯಥೇಚ್ಛವಾಗಿ ನಿಮ್ಮ ದೇಹ ರೋಗ ಮುಕ್ತವಾಗಿ ಚೆನ್ನಾಗಿರ್ತದೆ, ನಿಮ್ಮ ಶರೀರ ಆರೋಗ್ಯವಾಗಿರ್ತದೆ, ಚೆನ್ನಾಗಿರ್ತದೆ. ಹಲೋ, ನಾವು ಚೆನ್ನಾಗಿರ್ಬೇಕು ಅಂತೇಳಿ ಏನೆಲ್ಲ ತಿನ್ಬೇಕು ಎಲ್ಲ ಕಚಡ ತಿಂದ್ಬಿಟ್ಟು ಹೊರಗಡೆ ಮೇಕಪ್ ಮಾಡ್ಕೊಳ್ತೇವೆ, ಬ್ಲೀಚಿಂಗ್ ಪೌಡರ್ ಹಾಕಿ ತಿಕ್ಕಿ ಪಕ್ಕಿ ಎಲ್ಲ ಮೇಕಪ್ ಮಾಡ್ಕೊಳ್ತೇವೆ. ಹಲೋ, ನಿಮ್ಮ ಶರೀರ ಚೆನ್ನಾಗಿರ್ಬೇಕಾದ್ರೆ, ನಿಮ್ಮ ಶರೀರ ಆರೋಗ್ಯವಂತವಾಗಿರ್ಬೇಕಾದ್ರೆ, ನಿಮ್ಮ ಶರೀರ ಒಂದು ದೇವರ ಆಲಯ ಪರ್ಫೆಕ್ಟ್ ಇರ್ಬೇಕಾದ್ರೆ ಪ್ರಿಯರೇ, ಉಪವಾಸ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ದೀರ್ಘಕಾಲ ಉಪವಾಸ ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ದೇಹ ಇರ್ತದೆ. ಉದಾಹರಣೆಗೆ, ಮೋಶೆ ಬೆಟ್ಟ ಮೇಲೆ ಹೋದ, ಸಿನಾಯಿ ಬೆಟ್ಟಕ್ಕೆ ಹೋದ. 40 ದಿನಗಳು ಆತನು ನೀರು ಕುಡಿಲಿಲ್ಲ, ಊಟನೂ ಇಲ್ಲ, ಯಾಕಂದ್ರೆ ಜಾಗದಲ್ಲಿ ಯಾವುದೂ ಇಲ್ಲ. ಬಟ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೋಚನೆ ಮಾಡಿ, ಅವನು ಹಿಂದಿರುಗಿ ಬಂದಾಗ ಬೈಬಲ್ ಹೇಳ್ತದೆ ಗೊತ್ತಾ, ಅವನ ಮುಖ ಪ್ರಕಾಶಮಾನ ಹೊಳಿತಾ ಇತ್ತು. ಯಾಕೆಂದ್ರೆ ಬ್ಲೀಚಿಂಗ್ ಪೌಡರ್ ಹಾಕೊಂಡು ಬ್ಲೀಚಿಂಗ್ ಮಾಡಿಸ್ಕೊಂಡು ಬಂದಿದ್ದ, ಬ್ಯೂಟಿ ಪಾರ್ಲರ್ ಹೋಗಿದ್ದ. ಆ ಮುದಿ ಪ್ರಾಯದಲ್ಲಿ 120 ವಯಸ್ಸಿನಲ್ಲಿ ಯೋಚನೆ ಮಾಡಿ, ಮೈ ಗಾಡ್, ಈವನ್ ಅವನು ಬೆಟ್ಟ ಹತ್ಕೊಂಡು ಹೋಗ್ಲಿಕ್ಕಾಗಿ ಅವನ ಶರೀರದಲ್ಲಿ ಯಾವುದೇ ನೋವುಗಳಿರಲಿಲ್ಲ. ಮಂಡಿ ನೋವು, ಮಂಡಿ ಮೂಳೆ ಸೌದವಾಗಿದೆ. ಈಗಿನ ಕಾಲದಲ್ಲಿ ಏನ್ ಮಾಡಿ ದಬಾಕ್ತೀರಿ ಅಂತೇಳಿ ಮಂಡಿ ಸೌದೋಗ್ತದೆ, ಮೂಳೆ. ಅಯ್ಯೋ, ಕೆಲಸ ಮಾಡಬೇಡಿ. ಮೋಶೆ 40 ವರ್ಷಗಳು ದಿನಂಪ್ರತಿ ನಡಿಬೇಕು ಜನಗಳ ಜೊತೆ. 40 ವರ್ಷ, ಈಗಿನ ಕಾಲದಲ್ಲಿ 40 ವರ್ಷ ಕಂಟಿನ್ಯೂ ನಡೆದ್ರೆ ಏನಾಗ್ತದೆ? ಮೂಳೆ ಸೌದೋಗೋದಿಲ್ಲ, ಮೂಳೆ ಹೊರಡ ಬಂದ್ಬಿಡ್ತದೆ. 40 ವರ್ಷ ಮಾಲ್ಗಡೆ ನಡೆದಿದ್ದಾನೆ, 2.5 3 ಮಿಲಿಯನ್ ಜನ ಕರ್ಕೊಂಡು, ಅದು ಉರಿ ಬಿಸಿಲಲ್ಲಿ. ಆದ್ರೂ ಕೂಡ ಅಂತ ಮುದಿ ಪ್ರಾಯದಲ್ಲಿ ಸೀನಾಯಿ ಬೆಟ್ಟವನ್ನು ಹತ್ತುವಾಗ್ಲೂ ಕೂಡ, ಅಂತ ದೊಡ್ಡ ಬೆಟ್ಟ ಹತ್ತುವಾಗ್ಲೂ ಕೂಡ ಅವನು ಯಾವ ಮೂಳೆ ಜಸ್ಟ್ ಸೌದೋಗ್ಲಿಲ್ಲ. ಅವನ ದೇಹ ಆರೋಗ್ಯವಾಗಿತ್ತು. ಅದಕ್ಕಾಗಿ ಅವನು ಸೀನಾಯಿ ಬೆಟ್ಟದಲ್ಲಿ ಪ್ರೈಸ್ ಗಾಡ್ 40 ದಿನಗಳು ಉಪವಾಸ ಮಾಡಿ ಹಿಂದಿರುಗಿ ಬರುವಾಗ, ಈಗ ಮೋಶನ ಆನಂದ್ ನೋಡಿಲ್ಲ, ಚಿತ್ರದಲ್ಲಿ ನೋಡಿದ್ದೇನೆ, ಅವನು ಗಡ್ಡ ತುಂಬ ಕೂದಲಿದೆ, ಬಿಳಿ ಕಪ್ಪು ಕೂದಲು ಎಲ್ಲ ಸೇರ್ಕೊಂಡಿದೆ. ಬಟ್ ಆ ಟೈಮಲ್ಲಿ ಯಾವ ಕಲರ್ ಇಲ್ಲ. ಈ ಕಲರ್ ಬಂದರೆ ಡೇಂಜರ್, ಯಾರಿಗೆ ಎಷ್ಟು ವಯಸ್ಸು ಅಂತ ಗೊತ್ತಾಗಲ್ಲ. ಹಂಗ ಹಿಂದ್ಗಡೆಯಿಂದ ಹೋಗೋದು, ಹುಡುಗಿ ಚೆನ್ನಾಗಿದ್ದಾಳೆ, ಅಲ್ಲಿ ಮುಂದೆ ಹೋದ್ಮೇಲೆ ಗೊತ್ತಾಗ್ತದೆ ಹುಡುಗಿ ಅಲ್ಲ, ಅದು ಆಂಟಿ ಅಂತ. ಎಷ್ಟೋ ಜನ ಹಳ್ಳಕ್ ಬಿದ್ದಿರೋದು ಇದೇ ತರ. ಸರಿಯಾ? ಅನುಭವ ಆಗಿದೆಯಾ? ಶಾರೀರಿಕ ವ್ಯಾಮೋಹಗಳು ಎಳಿತಾ ಇರ್ತದೆ. ಬಟ್ ಆದ್ರೆ ಥ್ಯಾಂಕ್ ಗಾಡ್, ಜಸ್ಟ್ ಇವನ್ ಮೋಶೆ 40 ದಿನಗಳು ಉಪವಾಸ ಇದ್ದುದರಿಂದ ಅವನು ಯಾವ ಕಾರಣಕ್ಕೂ ಪ್ರೈಸ್ ಬಿಟ್ಟು ಗಾಡ್ ಅವನು ಸಪ್ಪು ಬರಲಿಲ್ಲ ಪ್ರಿಯರೇ. ಅವನ ಮುಖ ಪ್ರಕಾಶವನ್ನು ಹೊಳಿತಾ ಇತ್ತು. ನೋಡೋಣ ನಾಳೆ ಎಷ್ಟು ಮಂದಿಯ ಮುಖ ಪ್ರಕಾಶವನ್ನು ಹೊಳಿತದೆ. ಬ್ರದರ್, ಪ್ರಕಾಶಮಾನವಾಗಿ ದೇವ್ರು ಒಳಸೋದು ಬೇಡ. ನೀವೇ ಬೆಳಿಗ್ಗೆ ಹೇಳಿದ್ದೀರಲ್ಲ, ತಲೆ ಬಾಚ್ಕೋಬೇಕು, ಎಣ್ಣೆ ಹಾಕಬೇಕು ಅಂತೇಳಿ, ಬೆಳಿಗ್ಗೆ ಚೆನ್ನಾಗಿ ಬಂದ್ಬಿಡ್ತವೆ. ಬಟ್ ನೋಡೋಣ ಸಂಜೆ ತನಕ ಯಾವ ತರ ಮುಖ ಹೊಳಿತಾ ಇರ್ತದೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಷ್ಟು ದೀರ್ಘಕಾಲ ಉಪವಾಸ ಮಾಡ್ತೀರಿ, ನೀವು ಕುಗ್ಗಿ ಹೋಗೋದಿಲ್ಲ ಪ್ರಿಯರೇ, ಬದಲಾಗಿ ಬಲಗೊಂಡವರಾಗ್ತೀರಿ. ಹಾಲೆಲೂಯ. ಅನೇಕ ಸಂದರ್ಭ ನಾವೇನು ಅಂದ್ರೆ, ಉಪವಾಸ ಅಂದ್ರೆ ಊಟ ಬಿಟ್ಬಿಡ್ತೀವಿ ಅಂತೇಳಿ ಆ ಒಂದು ಅರ್ಥ ಮಾಡ್ಕೊಂಡಿರೋದ್ರಿಂದ ಒಂದಿನ ಉಪವಾಸ ಮಾಡಿದ್ರೆ ಸ್ಟಾರ್ಟ್ ಆಗ್ತದೆ ಗ್ಯಾಸ್ ಟ್ರಬಲ್. ನನಗೆ ಟ್ರಬಲ್ ಮಾಡ್ಬಿಟ್ರೆ, ಹಲೋ, ಗ್ಯಾಸ್ ಟ್ರಬಲ್ಗೆ ಟ್ರಬಲ್ ಮಾಡೋ ಪವರ್ ಉಪವಾಸಕ್ಕಿದೆ. ಆ ಗ್ಯಾಸ್ ಟ್ರಬಲ್ ಯಾವತ್ತೂ ಕೂಡ ನಿಮಗೆ ಟ್ರಬಲ್ ಮಾಡದಂತೆ, ಟ್ರಬಲ್ ಮಾಡ್ಲಿಕ್ಕೆ ಬಂದ್ರೆ ಅದು ಟ್ರಬಲ್ ಮಾಡದಂತೆ ಓಡಿಸುವಂತ ಶಕ್ತಿ, ಗ್ಯಾಸ್ ಟ್ರಬಲ್ಗೆ ಟ್ರಬಲ್ ಮಾಡೋ ಶಕ್ತಿ ಉಪವಾಸಕ್ಕಿದೆ. ಹಲೋ, ಬೆಳಗಿನ ಏನಾದ್ರು ಕುಗ್ಗಿ ಹೋಗ್ತಾರ ಕಾಣ್ತಾ ಇದೀನ? ಬೆಳಗಿನ ಜಸ್ಟ್ 2 ಬಾಟಲ್ ನೀರು ಖಾಲಿ ಮಾಡಿದ್ದೇನೆ ಅಷ್ಟೇ. ನೋ ಬ್ರೇಕ್ಫಾಸ್ಟ್, ನೋ ಊಟ, ಮತ್ತೆ ಟೀ ಬೇಕಲ್ಲ ಟೀ ಇಲ್ಲ,
ಕುಗ್ಗೋಗಿದ್ದೀನ? ಕೊನೆಗೆ ನಾಳೆ ಇವತ್ತು ತಗೊಂಡಿದ್ರೆ ನಾಳೆ ಅಲ್ಲ, ನಾಳೆ ನಿಮಗೆ ಉಪವಾಸ ಅಂತ ಹೇಳುವಾಗ ನಾನು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನನಗದು ಗೌರವ. ಥ್ಯಾಂಕ್ ಗಾಡ್, ದೇವ್ರು ಬುಧವಾರ ಇಟ್ರು. ನಾನು ತಿಳ್ಕೊಂಡು ನನ್ನ ಪ್ಲಾನ್ ಏನಿದೆ ಗೊತ್ತಾ? ಸೋಮವಾರ ಇದ್ರ ಬಗ್ಗೆ ಟೀಚ್ ಮಾಡೋಣ, ಮಂಗಳವಾರ ಆಲ್ರೆಡಿ ನಾನು ಹೆಂಗಿರು ಪ್ರತಿ ಮಂಗಳವಾರ ಉಪವಾಸ ತೆಗೆದುಕೊಳ್ತೇನೆ, ಸೇರಿಸ್ಬಿಡೋಣ. ದೇವ್ರು ಹೇಳಿದ್ರು, ಹೌದಾ ನಿನ್ ಪ್ಲಾನ್ ಹಂಗೇನಾ ಮಗನೇ? ಜಸ್ಟ್ ಒಂದಿನಲ್ಲ, ಈ ಸಲ ಎಲ್ರಿಗೂ ಒಂದಿನ ಆದ್ರೆ ಮಕ್ಕಳು ಒಂದಿನ ಉಪವಾಸ ಮಾಡಿದ್ರೆ ನೀ 2 ದಿನ ಮಾಡಬೇಕು. ಅದಕ್ಕೆ ಬುಧವಾರ. ಸೋಮವಾರ ನನ್ನ ಉಪವಾಸ ಕ್ಲಾಸ್ ಮರ್ತೇ ಹೋಯ್ತು. ಹಲೋ, ನೆನ್ನೆ ಉಪವಾಸ ಕ್ಲಾಸ್ ಮರ್ತೋಯ್ತು, ಇಲ್ಲಾಂದ್ರೆ ಇವತ್ತು ಉಪವಾಸ ಡಿಕ್ಲೇರ್ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ದೇವ್ರು ಇವತ್ತು ಜ್ಞಾಪಕ ಪಡಿಸಿದ್ರು, ನಾಳೆ ಉಪವಾಸ ಮಾಡು ಅಂತೇಳಿ. ಈಗ ಹೆಂಗಿದ್ದೀನೋ ಅದೇ ತರ ನಾಳೆನೂ ಇರ್ತೇನೆ. ಉಪವಾಸವು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಚೆನ್ನಾಗಿರೋದು ಮಾತ್ರವಲ್ಲ ಪ್ರಿಯರೇ, ಉಪವಾಸವು ನಿಮ್ಮನ್ನು ಕುಗ್ಗಿಸ್ಬಿಡೋದಿಲ್ಲ, ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಆತ್ಮಿಕ ಬಲಗೊಳ್ಳೋದು ಮಾತ್ರವಲ್ಲ, ಶಾರೀರಿಕವಾಗಿ ಕೂಡ ಬಲಗೊಂಡವರಾಗ್ತೀರಿ. ಉದಾಹರಣೆಗೆ ಲೂಕನ ಸುವಾರ್ತೆ 4ನೇ ತೆಗಿರಿ. ಪ್ರಭು ಯೇಸು ಎಷ್ಟು ದಿನಗಳ ಕಾಲ ಉಪವಾಸ ಮಾಡಿದ್ರು? ಹಲೋ, ಪ್ರಭು ಯೇಸು ಎಷ್ಟು ದಿನಗಳ ಕಾಲ ಉಪವಾಸ ಮಾಡಿದ್ರು? 40 days, 40 ದಿನಗಳು. 40 ದಿನ ಉಪವಾಸ ಮಾಡುವಾಗ ಸೈಲೆಂಟ್ ಆಗಿತ್ತ? 40 ದಿನಗಳು ದುರಾತ್ಮನು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ. 40 ದಿನಗಳು ಕೂಡ. ಕಡೆಯ 3 ಶೋಧನೆಗಳು ಮಾತ್ರ ಅಲ್ಲಿ ಬರ್ದಿದೆ, ಕಡೆ ದಿನದಲ್ಲಿ ಆದಂಥ ಶೋಧನೆ. ಇನ್ ದ ಸೇಮ್ ವೇ ನೀವು ಉಪವಾಸ ಮಾಡುವಾಗ ನಿಮ್ಮ ಮನಸ್ಸು ಸುಮ್ಮನೆ ಇರೋದಿಲ್ಲ. ದುರಾತ್ಮನಿಂದ ಮೆಸೇಜ್ ಪಡ್ಕೊಂಡು ನಿಮ್ಗೆ ಹೆಂಗಾದ್ರೆ ಮಾಡಿ ಜಸ್ಟ್ ಮಧ್ಯದಲ್ಲಿ ಉಪವಾಸನ ಬ್ರೇಕ್ ಮಾಡಬೇಕು. ನೀವು ಏನು ಕಮಿಟ್ ಮಾಡ್ಕೊಂಡಿದ್ದೀರಿ, ಕಮಿಟ್ಮೆಂಟ್ ದೇವರೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ದೀರಿ, ನಾನು ಉಪವಾಸ ಮಾಡ್ತೇನೆ ಇವತ್ತು 1 ದಿನನೋ ಅಥವಾ 2 ದಿನನೋ ಅಥವಾ ಎಷ್ಟೋ ನಿಮಗೆ ಇಷ್ಟಪಟ್ಟಷ್ಟು ಅದನ್ನು ಮುರಿದಾಕ್ಬೇಕು ಅಂತೇಳಿ ನಿಮ್ಮ ಮನಸ್ಸಿನ ಪ್ರಚೋದನೆಗೆ ಒಳಪಡಿಸ್ಲಿಕ್ಕಾಗಿ ಸೈತಾನು ಪ್ರತಿ ಕ್ಷಣದಲ್ಲೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ. ಒಟ್ಟು ಗುಳುಗುಳು ಅನ್ನೋದು, ಅದಾದ್ಮೇಲೆ ಬಾಯಿಂದ ಪುರ್ ಹೇಳಿಲ್ವಾ ಉಪವಾಸ ಮಾಡೋದು ಗ್ಯಾಸ್ ಟ್ರಬಲ್ ಬರ್ತದೆ ಅಂತೇಳಿ. ಗ್ಯಾಸ್ ಟ್ರಬಲ್ ಬಂದ್ಮೇಲೆ ಜಸ್ಟ್ ಗೂಗಲ್ ಚೆಕ್ ಮಾಡು. ಗ್ಯಾಸ್ ಟ್ರಬಲ್ ಬಂದ್ಮೇಲೆ ಏನಾಗ್ತದೆ, ಹೋಗಿ ಗೂಗಲ್ ಚೆಕ್ ಮಾಡ್ತೀರಿ. ಗ್ಯಾಸ್ ಟ್ರಬಲ್ ಸುಮಾರು 69 ರೋಗಗಳನ್ನ ಉತ್ಪತ್ತಿ ಮಾಡ್ತಂತ ಗೂಗಲ್ ಇದೆ, ಬೈಬಲ್ ಇಲ್ಲ. ಅಯ್ಯೋ ಹೌದಾ? ಇದೆಲ್ಲ ಮಾಹಿತಿಗಳು ನಿಮ್ಮ ಮನಸ್ಸು ತುಂಬಿಸ್ಕೊಂಡು ಏನ್ ಮಾಡ್ತೀರಿ? ಆತ್ಮ ನಿಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಉಪವಾಸದಲ್ಲಿ ನಿಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕಾಗಿ, ನಿಮ್ಮ ಅಹಂಕಾರನ ಕ್ಯಾನ್ಸಲ್ ಮಾಡ್ಲಿಕ್ಕಾಗಿ, ನಿಮ್ಮ ಶಾರೀರಿಕವಾದ ಕಾರ್ಯಗಳನ್ನ ಸ್ಥಗಿತಗೊಳಿಸ್ಲಿಕ್ಕಾಗಿ, ಮುರಿದಾಕ್ಲಿಕ್ಕಾಗಿ, ಆಹಾರದ ಅಭ್ಯಾಸಗಳು ಮುರಿದಾಕ್ಲಿಕ್ಕಾಗಿ ಪವಿತ್ರಾತ್ಮ ಮುನ್ನಡೆಸ್ತಾ ಇದ್ದಾರೆ. ನಿಮ್ಮ ಮನಸ್ಸಿನ ಮೂಲಕ ಶತ್ರು ಪ್ರಚೋದನೆ ಕೊಟ್ಟು ಕೊನೆ ಮಧ್ಯದಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡಿದು ಬಿಡೋಣ. ನೀವು ಯಾವಾಗ ಉಪವಾಸ ಮಾಡೋ ಸಂದರ್ಭ ಟೀ ಕುಡಿತೀರಿ, ಅದ ಟೀಯಲ್ಲಿರುವಂಥ ಟ್ಯಾನಿನ್ ಎಂಬ ಕೆಮಿಕಲ್ ನಿಮ್ಮ ದೇಹವನ್ನು ಬೇಗ ಇನ್ನೂ ಕೂಡ ನಷ್ಟಪಡಿಸ್ಬಿಡ್ತದೆ. ಒಂದು ಕಾಫಿ ಕುಡ್ಬಿಡುದನ್ನ, ಕಾಫಿಲಿರುವಂಥ ಕೆಮಿಕಲ್ ಕ್ಯಾಫಿನ್ ಅದು ಜಸ್ಟ್ ನಿಮ್ಮ ಶರೀರವನ್ನು ಉಪವಾಸ ಸಂದರ್ಭದಲ್ಲಿ ಇನ್ನೂ ಕೂಡ ನಿಮ್ಮ ಶರೀರವನ್ನು ಹಾಳು ಮಾಡಕ್ ಬಿಡ್ತದೆ. ಹಲೋ, ಅದ್ರ ಮೊದಲು ಒಂದು ಜ್ಯೂಸ್ ಕುಡ್ಬಿಡೋಣ. ಜ್ಯೂಸ್ ಅಲ್ಲಿರುವಂಥ ಯಾವುದೇ ಜ್ಯೂಸ್ ಆಗಲಿ ಅದರಲ್ಲಿರುವಂಥ ಆಸಿಡ್, ಅದರಲ್ಲಿರುವಂತಹ ಕೆಮಿಕಲ್ಸ್, ಫ್ರೂಟ್ಗಳಲ್ಲಿ ಕೂಡ ಕೆಮಿಕಲ್ ಇದೆ. ಆ ಜ್ಯೂಸ್ ನಿಮ್ಮನ್ನು ಇನ್ನೂ ಕೂಡ ಕುಗ್ಗಿಸ್ಬಿಡ್ತದೆ. ಅದಕ್ಕೋಸ್ಕರ ಪ್ರೈಸ್ ಬಿಡಿ ಗಾಡ್. ಯಾವಾಗ ಪ್ರಿಯರೇ ಅದು ಉಪವಾಸ ಮಾಡುವಾಗ ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವಾಗ ಹೊಟ್ಟೆ ಒಳಗಡೆ ಸೌಂಡ್ ಸ್ಟಾರ್ಟ್ ಆಗ್ತದೋ ಅದ್ರ ಅರ್ಥ ಏನು ಗೊತ್ತಾ? ನಿಮ್ಮ ಒಳಗಡೆ ಜಸ್ಟ್ ಆಸಿಡ್ ಜ್ಯೂಸ್ ಉತ್ಪತ್ತಿ ಆಗ್ತದೆ. ಊಟ ಬೇಕು ಅಂತೇಳಿ ಊಟ ನೀವು ಕೊಟ್ಟ ತಕ್ಷಣ ಆ ಊಟವನ್ನ ಸಣ್ಣ ಕಣಗಳಾಗಿ ಮಾರ್ಪಡಿಸಿ ಅದನ್ನು ಕರಗಿಸ್ಲಿಕ್ಕೆ ಕಾಯ್ತಾ ಇರ್ತದೆ. ಆಸಿಡ್ ಅದನ್ನ ಊಟವನ್ನ ಸಂಪೂರ್ಣ ಚಿತ್ರಗೊಳಿಸ್ತದೆ. ಅದನ್ನು ಸಂಪೂರ್ಣವಾಗಿ ಸಣ್ಣ ಕಣಗಳಾಗಿ ಮಾರ್ಪಡಿಸಿ ತದನಂತರ ಜಸ್ಟ್ ನಿಮ್ಮ ಬಾಡಿ ನಿಮ್ಮ ಕರುಳುಗಳಿಗೆ ಕಳಿಸ್ತದೆ. ಆಗ ಬೇಡದಿರೋದು ಹೊರಡ ಬರ್ತದೆ. ಬೇಕಾಗಿರುವಂಥದ್ದು ನಿಮ್ಮ ಶರೀರಕ್ಕೆ ಪೌಷ್ಟಿಕಾಂಶಗಳಿಗೆ ಮಾರ್ಪಾಡಾಗ್ತದೆ, ಕ್ಯಾಲೋರಿಯಾಗಿ ಮಾರ್ಪಾಡಾಗ್ತದೆ. ಬಟ್ ಯಾವಾಗ ನಿಮ್ಮ ಒಳಗಡೆ ಆಸಿಡ್ ಉತ್ಪತ್ತಿ ಆಗ್ತದೋ ಗುರ್ ಸ್ಟಾರ್ಟ್ ಆಗ್ತದೆ. ಅದ್ರ ಅರ್ಥ ಏನು ಗೊತ್ತಾ? ಊಟ ಕೊಡು ಅಂತೇಳಿ. ಆಗ ಆಸಿಡ್ ಅದೇ ತರ ಬಿಟ್ರೆ ಏನಾಗ್ತದೆ ಅಂತಂದ್ರೆ ಅದು ಬೇರೆ ಇಫೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಆಸಿಡ್ ಬಂದಾಗ ನಿಮ್ ಕೆಲಸ ಏನಂತಂದ್ರೆ 1 ಲೋಟ ನೀರು ತಗೊಳ್ಳಿ, ಆ ನೀರನ್ನ ಕುಡಿರಿ. ಆಗ ಆಸಿಡ್ ಡೈಲ್ಯೂಟ್ ಆಗ್ಬಿಡ್ತದೆ, ನೀರು ಮಿಶ್ರಿತವಾಗ್ತದೆ. ಆಗ ನಿಮ್ಗೆ ಯಾವ್ದು ಹಾನಿ ಆಗೋದಿಲ್ಲ. ಹಲೋ, ಅದಕ್ಕೆ 1 ದಿನದಲ್ಲಿ ಪ್ರೈಸ್ ಗಾಡ್ ಅಟ್ಲೀಸ್ಟ್ ಥ್ಯಾಂಕ್ ಗಾಡ್ ಯಾವಾಗ ಅನಿಸ್ತದೋ ಅಟ್ಲೀಸ್ಟ್ 7 ರಿಂದ 8 ಗ್ಲಾಸ್ ನೀರು ಕುಡಿ ಸ್ಟಾರ್ಟ್ ಮಾಡಿ. ಒಂದ್ಸರಿ ಅನಿಸ್ತಾ 1 ಲೋಟ ನೀರು. ಆಗ ಆಸಿಡ್ ನಿಮ್ಗೆ ಯಾವ ಕಾರಣಕ್ಕೂ ನಿಮ್ಮನ್ನು ಸುಟ್ಟಾಕೋದಿಲ್ಲ, ಹೊರಡ ಭಾಗಗಳನ್ನು ಹಾಳು ಮಾಡೋದಿಲ್ಲ. ನೀರು ಯಾವ ಮಿಕ್ಸ್ ಆಗ್ತದೋ ಆಗ ಆಸಿಡ್ ಪವರ್ ಇರೋದಿಲ್ಲ.
ಏನ್ ಮಾಡ್ತದೆ? ಆಸಿಡ್ ಯಾವ ನೀರು ಹಾಕ್ತಿವಿ, ಚುರ್ಚುರು ಅಂತ ಇರ್ತದೆ. ನೀರು ಹಾಕಿದ ತಕ್ಷಣ ಅದು ತಡ್ಡೆ ಆಗ್ತದೆ. ಕೊನೆಗೆ ಒಂದ್ಸಲ ಹೋಗಿ ಟ್ಯಾಂಕ್ ಆಮೇಲೆ ಹೋಗಿ ಖಾಲಿ ಮಾಡ್ಕೊ ಬನ್ನಿ. ಹಲೋ ಅಲ್ಲ, ನಿಮ್ ಪ್ರಾಕ್ಟಿಕಲ್ ವೇ, ಪ್ರಾಯೋಗಿಕವಾದ ಹಾದಿಗಳು ಹೇಳ್ತಾ ಇದ್ದಾನೆ. ನಾಳೆ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ. ಹಲೋ, ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಯಾವುದೋ ಟೀ ಬ್ರೇಕ್ ಇಲ್ಲ. ಓ ಟೀ ಬ್ರೇಕ್. ಹalleluya, ಥ್ಯಾಂಕ್ ಯು ಜೀಸಸ್. ಓಕೆ, ಏನು ಹೇಳಿದೆ? ಲೂಕ್ 4:14. ಓಕೆ ಓಕೆ 13 ಬನ್ನಿ. ಸೈತಾನನು ಎಲ್ಲಾ ಶೋಧನೆಯನ್ನು ಮುಗಿಸಿದ ಮೇಲೆ ಸ್ವಲ್ಪ ಕಾಲ ಆತನ ಬಳಿಯಿಂದ ಹೊರಟು ಹೋದನು. ಸೈತಾನನು 40 ದಿನಗಳ ಕಾಲ ಯೇಸುವನ್ನು ಶೋಧನೆ ಮಾಡ್ದ. ಇದು 40 ದಿನ ಉಪವಾಸ ಕಾರ್ಯ. ಅದು ಲೂಕ 4ನೇ ಅಧ್ಯಾಯದಲ್ಲಿ ನೋಡ್ತಾ 1ನೇ ವಾಕ್ಯ ತೆಗಿರಿ, ನಿಮ್ಗೆ ಗೊತ್ತಾಗ್ತದೆ ಅವಾಗ 4ನೇ ಅಧ್ಯಾಯ ಏನ್ ಸ್ಟಾರ್ಟ್ ಆಗಿದೆ. ಯೇಸು ಪರಿಶುದ್ಧಾತ್ಮರಿಂದ ತುಂಬಿದವನಾಗಿ ಯೋರ್ದಾನಿನಿಂದ ಹಿಂದಿರುಗಿ ಬಂದು ಆತ್ಮರಿಂದ ಅಡವಿಯೊಳಕ್ಕೆ ನಡೆಸಲ್ಪಟ್ಟು 40 ದಿನಗಳು ಸೈತಾನನಿಂದ ಶೋಧಿಸಲ್ಪಡುತ್ತಿದ್ದರು. ಆ ದಿನಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಮುಗಿದ ಮೇಲೆ ಆತನು ಹಸಿದನು. 40 ದಿನ ಏನು ತಿನ್ನಲಿಲ್ಲ, 40 ಡೇಸ್. ಆ 40 ದಿನದಲ್ಲೂ ಕೂಡ ಸೈತನು ನಾನಾ ವಿಧ ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾನೆ, ಶೋಧನೆಗಳು ತರ್ತಾ ಇದ್ದಾನೆ. ಆದ್ರೆ ಆ 40 ದಿನಗಳು ಶೋಧನೆ ಮುಗಿದ ಮೇಲೆ, ಆ 40 ದಿನ ಉಪವಾಸ ಮುಗಿದ ಮೇಲೆ ಪ್ರಭು ಯೇಸು ಯಾವ ರೀತಿ ಬಂದ್ರು? 40 ದಿನ ಸೈತನ ಜೊತೆಲಿ ಗುದ್ದಾಡಿ, ಅದಾದ್ಮೇಲೆ ಉಪವಾಸ ಮಾಡಿ, ಏನು ತಿಂದಿಲ್ಲ, ಚಾಕ್ಲೇಟು ಇಲ್ಲ, ಹಲೋ ಚಾಕ್ಲೇಟ್ಗಳಿಲ್ಲ, ಯಾವುದು ಇಲ್ಲ, ಏನು ತಿನ್ನದೆ ಇದ್ದಾಗ ಹೇಗಿರ್ತದೆ? ಹೇಗೆ ಆಲೋಚನೆ ಮಾಡ್ತೇವೆ? ತುಂಬಾ ವೀಕ್ ಆಗಿಬಿಟ್ಟಿರ್ತಾರೆ. ಉಪವಾಸ ಮಾಡಿ ತುಂಬಾ ವೀಕ್ ಆಗಿಲ್ಲ. ಬನ್ನಿ ಈಗ 14ಕ್ಕೆ. ತರುವಾಯ ಯೇಸು ಆತ್ಮರಿಂದ ಬಲ ಹೊಂದಿ ಗಲಿಲಿಯಕ್ಕೆ ಹಿಂದಿರುಗಿದರು. ಹಲೋ, ಅವರು 40 ದಿನ ಉಪವಾಸ ಮಾಡಿ ಗಲ್ಲಿಗೆ ಬರ್ಬೇಕಾದ್ರೆ ಅವರು ಆತ್ಮರಿಂದ ಬಲ ಹೊಂದಿದವರಾಗಿ ಹಿಂದಿರುಗಿ ಬಂದ್ರು. ಹಲೋ, ನಿಮ್ಮ ಆತ್ಮ ಯಾವ ಬಲಗೊಳ್ತದೆ ಪ್ರಿಯರೇ? ಬೈಬಲ್ ಹೇಳ್ತದೆ, ಥ್ಯಾಂಕ್ ಗಾಡ್, ನಿಮ್ಮ ಆತ್ಮ ಬಲ ಹೊಂದಿದಾಗ, ಒಬ್ಬ ವ್ಯಕ್ತಿಯ ಆತ್ಮವು ಬಲಗೊಂಡಾಗ ಆ ಬಲವಾದ ಆತ್ಮವು ಅವನ ಶಾರೀರಿಕವಾದ ವೇದನೆಯನ್ನ, ಅವನ ಶಾರೀರಿಕವಾದ ಪರಿಸ್ಥಿತಿಗಳನ್ನ, ಅವನ ಶಾರೀರಿಕ ರೋಗಗಳನ್ನ ಎಲ್ಲವನ್ನ ಜಯಿಸುತ್ತದೆ. ಒಂದು ವ್ಯಕ್ತಿಯ ಬಲವಾದ ಆತ್ಮವು ಅವನ ಶಾರೀರಿಕವಾದಂತ ಎಲ್ಲ ಕಾರ್ಯಗಳನ್ನ, ಶಾರೀರಿಕವಾದಂತ ರೋಗಗಳನ್ನ ಜಯಿಸ್ತದೆ. ಜ್ಞಾನೋಕ್ತಿ 19:14 ಹೇಳುವಂಥದ್ದು. 18:14, 19:14 ಯಾ. ಈಗ ನೋಟ್ಸ್ ಬರ್ದಿರ್ಬೋದು, ಈ ಪದ ಕೇಳಿರ್ಬೋದು, ಆ ಟೀಚಿಂಗ್. ಯಾ, ನಿಮ್ಮ ಆತ್ಮ ಯಾವ ರೀತಿ ಬಲಗೊಳ್ಳುವಂಥದ್ದು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಉಪವಾಸ ಸಂದರ್ಭದಲ್ಲಿ ಥ್ಯಾಂಕ್ ಗಾಡ್ ಊಟವನ್ನು ಬಿಡೋದು ಮಾತ್ರ ಅಲ್ಲ ಪ್ರಿಯರೇ, ಆ ಸಂದರ್ಭದಲ್ಲಿ ಊಟವನ್ನು ನಿಮ್ಮ ಶರೀರಕ್ಕೆ ಯಾವ ಥರ ಒದಗಿಸ್ಕೊಡ್ತಾ ಇದ್ರಿ ಅದನ್ನು ಕ್ಯಾನ್ಸಲ್ ಮಾಡಿ ನಿಮ್ಮ ಆತ್ಮಕ್ಕೆ ಮನುಷ್ಯನ ಜೀವಿಸುವಂಥದ್ದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡೋ ಪ್ರತಿ ನುಡಿಯಿಂದ, ದೇವರ ವಾಕ್ಯವನ್ನ ನಿಮ್ಮ ಆತ್ಮಕ್ಕೆ ಆತ್ಮಿಕವಾದ ಆಹಾರವಾಗಿ ನೀವು ಒದಗಿಸ್ಕೊಡುವಾಗ ನಿಮ್ಮ ಆತ್ಮ ಬಲಗೊಳ್ತದೆ. ಆ ಬಲಗೊಳ್ಳುವಂಥ ಅದೇ ಸಮಯದಲ್ಲಿ ನಿಮ್ಮ ಮನಸ್ಸು ಕೂಡ ನಿಮ್ಮ ಪಂಚೇಂದ್ರಗಳಿಂದ ಏನೆಲ್ಲ ಸಲಹೆಗಳು ಪಡ್ಕೊಳ್ತಾ ಇದೆಯೋ ಅದನ್ನ ಕಂಟ್ರೋಲ್ ಆಗ್ತದೆ. ನಿಮ್ಮ ಮನಸ್ಸು ನವೀಕರಣ ಆಗ್ತದೆ. ಆಗ ನಿಮ್ಮ ಮನಸ್ಸು ಯಾವ ಕಾರಣಕ್ಕೂ ನಿಮ್ಮ ಪಂಚೇಂದ್ರಿಯಗಳು ಹೇಳುವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ನಿಮ್ಮ ಆತ್ಮಕ್ಕೆ ದೇವರ ವಾಕ್ಯನ ಒದಗಿಸ್ಕೊಡುವಾಗ ಆ ವಾಕ್ಯವು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನಿಮ್ಮ ಮನಸ್ಸು ಆತ್ಮನಿಂದ ಬರುವಂತಹ ಆ ವಾಕ್ಯ ಏನ್ ಹೇಳ್ತದೆಯೋ, ಆತ್ಮ ಏನ್ ಹೇಳ್ತದೆಯೋ ಅದು ತಕ್ಕಂತೆ ನಿರ್ಧಾರ ತೆಗೆದುಕೊಂಡು ನಿಮ್ಮ ಬಾಡಿಯನ್ನ ಆತ್ಮನಿಗೆ ಅನುಗುಣವಾಗಿ ಮುನ್ನಡೆಸುವ ದಿಕ್ಕಿನಲ್ಲಿ ನಿಮ್ಮ ಮನಸ್ಸು ನಿರ್ಧಾರ ತೆಗೆದುಕೊಳ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಿಮ್ಮ ಶಾರೀರಿಕವಾದ ಮನಸ್ಸು ಹೇಳ್ತದೆ ಭೂಲೋಕದವಳು ನೋಡು, ಬಡಾದ ನಿಮ್ಮ ಆತ್ಮ ಹೇಳ್ತದೆ ನೀನು ತಿರುಗುಟ್ಟಿರೋದ್ರಿಂದ, ನೀವು ಪರಲೋಕದ ಪ್ರಜೆಗಳಾಗಿರೋದ್ರಿಂದ, ಸ್ವರ್ಗಲೋಕದ ಮಕ್ಕಳಾಗಿರೋದ್ರಿಂದ ನೀವು ಸ್ವರ್ಗಲೋಕವನ್ನು ಕಣ್ಣೆತ್ತಿ ನೋಡಿ ಸದಾಕಾಲ ಅವುಗಳನ್ನು ಮಾತ್ರ ಆಲೋಚನೆ ಮಾಡಿ. ಓಕೆ, ಓ ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಗಾದ್ರೆ ಪ್ರಭು ಯೇಸು ಥ್ಯಾಂಕ್ ಗಾಡ್ ಉಪವಾಸ ಮುಗಿಸಿ ಹಿಂದಿರುಗಿ ಬರುವಾಗ ಅವರು ಕುಗ್ಗಿ ಹೋಗಿ ಬಂದಿದ್ದಾರಾ ಅಥವಾ ಬಲ ಹೊಂದಿ ಬಂದಿದ್ದಾರಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವ್ಯಾವಾಗ ಪವಿತ್ರ ಆತ್ಮರಿಂದ ಮತ್ತು ದೇವರ ವಾಕ್ಯ ಆತ್ಮದಿಂದ ನಿಮ್ಮ ಆತ್ಮಕ್ಕೆ ಪೋಷಣೆ ಮಾಡಿಕೊಂಡು ನೀವು ಬಲಗೊಳ್ತೀರಿ, ಪ್ರೈಸ್ ಬಿ ಟು ಗಾಡ್, ಆಗ ನಿಮ್ಮ ಶಾರೀರಿಕ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ಒಂದಿನ ಕಣ್ಣೀರಾಕಲ್ಲ, ಒಂದಿನ ಕುಗ್ಗಿ ಹೋಗೋದಿಲ್ಲ.
ನಿಮ್ಮ ಆತ್ಮ ಬಲಗೊಳ್ಳುವಾಗ ಪ್ರೈಸ್ ಬಿಡಿ ಗಾಡ್. ಈವನ್ ನನ್ನ ಉದ್ಯೋಗ ಹೋಗಿರ್ಬೋದು, ನನ್ನ ಪತಿ ಈವನ್ ಅನೈತಿಕ ಸಂಬಂಧದಲ್ಲಿ ಬೇರೆ ಕಡೆ ಹೋಗಿರ್ಬೋದು, ನನ್ನ ಪತ್ನಿ ಹೋಗಿರ್ಬೋದು, ಐ ಡೋಂಟ್ ಕೇರ್. ನಾನು ದೇವರ ವಾಕ್ಯದಲ್ಲಿ ಬಲಗೊಂಡು ನಾನು ಉಪವಾಸದಲ್ಲಿ ನಾನು ದೇವರ ಮುಂದೆ ನಾನು ತಗ್ಗಿಸ್ಕೊಳ್ಳುವಾಗ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್, ದೇವರ ವಾಕ್ಯ ಹೇಳ್ತದೆ ಪತಿ ಪತ್ನಿಯನ್ನ ನಾನು ಒಂದುಗೂಡಿಸಿದ್ದೇನೆ, ಯಾರು ಬೇರ್ಪಡಲು ಸಾಧ್ಯ ಇಲ್ಲ. ಮತ್ತೊಂದು ರೀತಿ ಹೇಳಿದ್ರೆ, ನೀವು ಆತ್ಮದಲ್ಲಿ ಯಾವಾಗ ಬಲಗೊಳ್ತೀರಿ ಅವ್ರ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಡ್ತೀರಿ. ಅವ್ರ ವಾಕ್ಯ ಆತ್ಮವಾಗಿದೆ. ಅವ್ರ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಡುವಾಗ ನೀವು ಈವನ್ ನಿಮ್ಮ ಗಂಡ ದೂರ ಇರ್ಬೋದು, ನಿಮ್ಮ ಹೆಂಡತಿ ದೂರ ಇರ್ಬೋದು, ಬಟ್ ದೇವ್ರ ವಾಕ್ಯ ಹೇಳ್ತದೆ ಪತಿ ಪತ್ನಿ ಇಬ್ಬರು ಒಂದೇ ಶರೀರ ಅಂತ ಹೇಳುವಾಗ, ನಿಮ್ಮ ಗಂಡ ಎಲ್ಲಿದ್ದಾನೆ ಅಂತ ಹೇಳುವಾಗ ಕಣ್ಣಾರೆ ಕಾಣುವಂತ ನುಡಿಯೋದಿಲ್ಲ. ನನ್ನ ಪತಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ದೇವ್ರ ವಾಕ್ಯ ಆಲಿಸೋದರ. ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮದಲ್ಲಿ ದೇವರು ತನ್ನ ವಾಕ್ಯದ ಏನಂತ ಹೇಳಿದಾರೋ ಅದು ನಂಬಿ ನಿಮ್ಮ ಮನಸ್ಸಿಗೆ ತರಬೇತಿ ಕೊಟ್ಟು ಕಣ್ಣಾರೆ ಕಾಣುವಂಥದ್ದನ್ನು ನಂಬುವುದನ್ನ ಕ್ಯಾನ್ಸಲ್ ಮಾಡಿ ವಿಶ್ವಾಸದ ಕಣ್ಣುಗಳೊಂದಿಗೆ ಯಾವ್ದು ನೋಡ್ತಾ ಇದ್ದೀರಿ ಅದಕ್ಕೆ ಮಾತ್ರ ಮೊದಲ ಸ್ಥಾನ ಕೊಡ್ತೀರಿ. Hallelujah. Hallelujah. Thank you Jesus. Praise you Jesus. ಅದಕ್ಕಾಗಿ ಆತ್ಮನ ಬಲಪಡಿಸ್ಕೊಳ್ಳೋದು ಮುಖ್ಯವಾದದ್ದು. ಎಸ್, ನಿಮ್ಮ ಆತ್ಮವನ್ನ ಎಷ್ಟರ ಮಟ್ಟಿಗೆ ನೀವು ಬಲಪಡಿಸ್ಕೊಳ್ತೀವಿ ಪ್ರಿಯರೇ. ಪ್ರಭು ಯೇಸು ಹೇಗೆ ಆತ್ಮನಿಂದ ಬಲ ಹೊಂದಿದ್ರು? ಉಪವಾಸ ಮಾಡಿದ್ರಿಂದ. ಉಪವಾಸವು ನಿಮ್ಮ ಶಾರೀರಿಕವಾದಂತಹ ಕಾರ್ಯಗಳನ್ನ ಕ್ಯಾನ್ಸಲ್ ಮಾಡಿ, ನಿಮ್ಮ ಶಾರೀರಿಕವಾದ ಬಯಕೆಗಳನ್ನ ನಾಶಗೊಳಿಸಿ ಮುರಿದಾಕಿ ನಿಮ್ಮನ್ನ ಪವಿತ್ರಾತ್ಮರಿಂದ ಮತ್ತು ದೇವರ ವಾಕ್ಯದಿಂದ ಬಲಗೊಂಡವರಾಗಿ ನೀವು ಮುನ್ನಡೆಯುವಂತೆ ನಿಮಗೆ ಸಹಾಯ ಮಾಡ್ತದೆ. ಈ ವರ್ಷ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಜೀವನದಲ್ಲಿ ದೇವರು ಏನೆಲ್ಲ ಹೊಸ ಕಾರ್ಯಗಳನ್ನು ಈಗಾಗಲೇ ಆರಂಭಿಸಿದಾರೋ ಅವುಗಳೆಲ್ಲವನ್ನು ನೀವು ಅನುಭವಿಸಬೇಕಾದ್ರೆ ಫಾಸ್ಟ್ ನಿಮ್ಮ ಆತ್ಮ ಬಲಗೊಳ್ಬೇಕು. ನಿಮ್ಮ ಆತ್ಮ ಬಲಗೊಳ್ಳದೆ ಹೋದ್ರೆ ಅವುಗಳೆಲ್ಲ ನಿಮ್ಮ ಕೈಗೆ ಬಂದಂಗೆ ಆಗ್ತದೆ. ಕೈಗೆ ಬಂದು ತುತ್ತು ಬಾಯಿ ಬರಕ್ಕೆ ಮುಂಚಿತವಾಗಿ ಕತ್ಕೊಂಡು ಹೊರಟೋಗ್ತಾನೆ ದುರಾತ್ಮನು, ಒತ್ತಡ ಜಾಸ್ತಿ ಮಾಡಿ. ಹಲೋ, ಎಷ್ಟು ಸಲ ಮಿಸ್ ಆಗಿಲ್ಲ? ಇನ್ನೇನು ಬ್ರದರ್ ಅದು ಆಗ್ಬಿಡ್ತದೆ ಅನ್ಕೊಂಡಿದ್ದೆ ಬ್ರದರ್, ನಾನು ಏನ್ ದೇವ್ರವಾಗಿ ಕೇಳ್ತಿದ್ದೇನೋ ಇನ್ನೇನೋ ಆಗ್ಬಿಡ್ತದೆ ಅನ್ಕೊಂಡಿದ್ದೆ ಬ್ರದರ್, ಅದು ಹೆಂಗ್ ಬಿಟ್ಟು ಹೋಯ್ತಾ ಗೊತ್ತಿಲ್ಲ ಬ್ರದರ್, ಕೈಗೆ ಬಂತು ಮಿಸ್ ಆಗೋಯ್ತು. ಉಪವಾಸ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ನಿಮ್ಮ ಕೈಗೆ ಬರುವಂತ ಮೊದಲೇ ಆಲ್ರೆಡಿ ನಾವು ಹೊಂದ್ಕೊಂಡಿದ್ದೀನಿ ಎಂಬುದಾಗಿ ನಂಬುತ್ತಾ ಸಮಾಧಾನದಲ್ಲಿ ನಿಮ್ಮ ಮನಸ್ಸನ್ನ ಸದಾಕಾಲ ಸಮಾಧಾನ ಮುನ್ನಡೆಸ್ಲಿಕ್ಕಾಗಿ ನಿಮ್ಗೆ ಸಹಾಯ ಮಾಡ್ತದೆ. ಟೈಮ್ ಆಯ್ತು. ಮೈ ಗಾಡ್, ಓಕೆ, ಆ ವಾಕ್ಯ ಟಚ್ ಮಾಡಿದ್ರೆ ಸಾಧ್ಯ ಇಲ್ಲ. ಓಕೆ, ಎನಿವೆ ಪ್ರೈಸ್ ಗಾಡ್. ಆದ್ರೆ ಉಪವಾಸ ಮುಖ್ಯವಾದದ್ದ. ಉಪವಾಸ ಮಾಡ್ಬೇಕಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ಈವನ್ ಓಕೆ, ರೋಮರಿಗೆ ಬರೆದ ಪತ್ರ 7ನೇ ವಾಕ್ಯ 24 ತೆಗೀರಿ. ಅಯ್ಯೋ ನಾನು ಪೌಲ್ ಹೇಳ್ತಿರುವಂತದ್ದು, ಅಯ್ಯೋ ನಾನು ಎಂತ ನಿರ್ಗತಿಕನಾದ ಮನುಷ್ಯನಾಗಿದ್ದೇನೆ, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ನನ್ನ ಬಿಡಿಸುವವರು ಯಾರು? ನಾನು ಬೇರೆ ಟ್ರಾನ್ಸ್ಲೇಷನ್, ಓಕೆ ಕರೆಕ್ಟ್. ನನ್ನ ದೇಹದಲ್ಲಿ 24 ನಾನು ದುರಾವಸ್ಥೆಗೆ ಒಳಗಾಗಿದ್ದೇನೆ, ನನಗೆ ಮರಣವನ್ನು ತರುವ ಈ ದೇಹದಿಂದ ಯಾವುದು ಮರಣ ತರುವಂತದ್ದು? ದೇಹ, ಶರೀರದ ಬಯಕೆಗಳು. ಯಾವುದು ಪಾಪದಲ್ಲಿ ಮುನ್ನಡೆಸುವಂಥದ್ದು? ನಮ್ಮ ಶಾರೀರಿಕ ಇಚ್ಛೆಗಳು. ಅಯ್ಯೋ ನಾನು ಎಂತ ದುರಾವಸ್ಥೆ ಒಳಗಾಗಿದ್ದೇನೆ, ನನಗೆ ಮರಣವನ್ನು ತರುವ ಈ ದೇಹದಿಂದ ನನ್ನನ್ನು ರಕ್ಷಿಸುವವರು ಯಾರು? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶಾರೀರಿಕದ ಬಯಕೆಗಳು, ಗರ್ಭತಾಳಿ ನಮ್ಮ ಜೀವಿತದಲ್ಲಿ ಮರಣವನ್ನ ಹಡಿತದೆ. ಅದಕ್ಕೆ ನಾನು ಹೇಳಿದೆ 3 ಕಾರ್ಯಗಳು. ಮೊದಲನೇದು ಕುಡಿಯುವಂಥದ್ದು, 2ನೇದು ತಿನ್ನುವಂಥದ್ದು, 3ನೇದು ಲೈಂಗಿಕ ಕ್ರಿಯೆಗಳು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶರೀರ ಎಷ್ಟು ಮಟ್ಟಿಗೆ ಲೈಂಗಿಕ ಕ್ರಿಯೆಯನ್ನು ಬಯಸ್ತದಂತಂದ್ರೆ ಪ್ರಿಯರೇ, ಈವನ್ ಅದಕ್ಕೋಸ್ಕರ ಈ ಲೋಕದಲ್ಲಿ ಅಷ್ಟರ ಮಟ್ಟಿಗೆ ಈವನ್ ದೇವರು ಥ್ಯಾಂಕ್ ಗಾಡ್ ಗಂಡ ಹೆಂಡತಿಯನ್ನ ಅವರಿಬ್ಬರನ್ನ ಒಂದೇ ಶರೀರದ ಒಂದುಗೂಡಿಸಿದ್ರು ಕೂಡ
ಯಾಕೆ ಅನೇಕರು ತಮ್ಮ ಆಫೀಸಲ್ಲಿ ಹೋದ್ರೆ ಅಲ್ಲಿ ಇನ್ನೊಂದು ಹೆಂಗಸಿಂದನೋ ಅಥವಾ ಇನ್ನೊಂದು ಗಂಡಸಿಂದ ಹೋಗುವಂಥದ್ದು? ಯಾಕೆ ಇವತ್ತು ಡಿವೋರ್ಸ್ ಹೆಚ್ಚಾಗ್ತಾ ಇರುವಂಥದ್ದು? ಯಾಕೆ ಅಂತ ಆಲೋಚನೆ ಬರ್ತಾ ಇರುವಂಥದ್ದು? ಮೊನ್ನೆ ಒಂದು ಸಹೋದರಿ ಹೇಳ್ತಾ ಇದ್ರು, ಜಸ್ಟ್ ಬ್ರಾದರ್, ನನ್ನ ಗಂಡ ಈಗ ಜೊತೆಲಿಲ್ಲ, ಈ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಅನೇಕ ನನ್ನ ಆ ಥರ ದೃಷ್ಟಿ ನೋಡ್ತಾ ಇದ್ದಾರೆ, ಕೆಲವರು ನನ್ನ ಜೊತೆಲಿ ಅಷ್ಟು ಆತ್ಮಿಕವಾಗಿ ನನ್ನ ಜೊತೆ ಮುನ್ನಡಿತಾ ಇದ್ದಾರೆ, ಅಂದ್ರೆ ಅಷ್ಟು ಮಟ್ಟಿಗೆ ನನ್ನ ಜೊತೆಲಿ ಒಂಥರ ಕೊಡೋದ್ರಲ್ಲಿ ತೆಗೆದುಕೊಂಡು ಚೆನ್ನಾಗಿದ್ದೇವೆ, ಆ ವ್ಯಕ್ತಿಯ ಶಾರೀರಿಕವಾದಂಥ ಕಾರ್ಯಕ್ಕೆ ನಾನು ಬಿದ್ದೋಗ್ತೀನೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಶರೀರ ಯಾವಾಗಲೂ ಕೂಡ ಲೈಂಗಿಕ ಬಯಸುವಂಥದ್ದು, ಬಟ್ ಅದು ನಿಮ್ಮ ಸ್ವಂತ ಶಕ್ತಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯಾವ ಕಾರಣಕ್ಕೂ ಚಿಕ್ಕ ಮಕ್ಕಳು ದೊಡ್ಡವರು ಯಾವ್ದು ನೋಡೋದಿಲ್ಲ. ನಾ ಕಳೆದ ಸಲ ನಿಮ್ಗೆ ಹೇಳಿದ್ದೆ, ಮೈಸೂರಲ್ಲಿ ಈವನ್ ಬಲೂನ್ ಮಾರುವಂತ ಚಿಕ್ಕ ಹುಡುಗಿ 8-9 ವರ್ಷ ಹುಡುಗಿ, ಮುಗ್ಧ ಮಗು, ಊಟಕ್ಕೋಸ್ಕರ ಗತಿ ಇಲ್ದಾನೆ ಅವ್ರ ಅಪ್ಪ ಒಂದ್ ಕಡೆ ಬಲೂನ್ ಮಾರ್ತಾ ಇದಾರೆ, ಅವ್ರ ತಾಯಿ ಒಂದ್ ಕಡೆ ಇನ್ನೊಂದು ಮಗು ಎತ್ಕೊಂಡು ಬಲೂನ್ ಮಾರ್ತಾ ಇದಾರೆ. ಈ ಹುಡುಗಿ ಜಸ್ಟ್ 7-8 ವರ್ಷದ ಮಗು, ಆ ಮಗು ಕೈಲಿ ಕೆಲವು ಬಲೂನ್ ಕೊಟ್ಟು ಮಾರ್ಕೊಂಡು ಬಮ್ಮ, ಬಲೂನಲ್ಲಿ ನಮಗೊಂದು 5-10 ರೂಪಾಯಿ ಲಾಭ ಸಿಕ್ಕಿದ್ರೆ ನಮ್ಮ ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಮಾಡಿರುವಾಗ ಅಲ್ಲಿ ನೋಡಿದ್ರೆ ಒಂದು ವ್ಯಕ್ತಿ ಸಾಹಿತ್ಯನ ಪ್ರೇರಣೆಗೆ ಅನುಗುಣವಾಗಿ ಆಲೋಚನೆ ಮಾಡ್ತಾ ಮೊಬೈಲ್ ಅದೇ ತರ ಚಿತ್ರಗಳು ನೋಡ್ತಾ ಕೊನೆಗೆ ಅವನ ಭಾವನೆಗಳು ಕೆರಳಿ ತನ್ನ ಕಣ್ಮುಂದೆ ಆ ಮಗು ಬಲೂನ್ ಮಾರ್ತಾ ಇದೆ. ಚಿಕ್ಕ ಮಗು ಅನ್ನೋದು ತನ್ನ ಮೊಮ್ಮಗು ಕೂಡ ಸಮಾನ ಇಲ್ಲ. ಆ ಮಗು ಅಂತ ಚಿಕ್ಕ ಮಗುವನ್ನ ಕರೆದ, ಆ ಹುಡುಗಿ ಓಡ್ತು, ಅಯ್ಯೋ ಅಂಕಲ್ ಜಸ್ಟ್ ಬಲೂನ್ ತಗೋತೀರಾ? ಬಲೂನ್ ಅಂಕಲ್ 50 ರೂಪಾಯಿ 30 ರೂಪಾಯಿ ಹಿಂಗೆ ಹೇಳುವಾಗ, ಆಯ್ತು ಎಲ್ಲ ಬಲೂನ್ ತಗೋತೀನಿ ಬಾ ಅಂತೇಳಿ ಜಸ್ಟ್ ಒಂದ್ ಕಡೆ ಕರ್ಕೊಂಡೋಗಿ ಕೊನೆಗೆ ಆ ಹುಡುಗಿಯ ಮಗುವಿನ ಬಾಡಿಯನ್ನ ಹಾಳು ಮಾಡಿ ಕೊನೆಗೆ ಮರ್ಡರ್ ಮಾಡ್ದ. ಹಲೋ, ಶಾರೀರಿಕದ ಬಯಕೆಗಳನ್ನ ಪ್ರಿಯರೇ, ಆ ಡಿಸೈರ್ಸ್ ಅನ್ನ ನಾವೆಷ್ಟೇ ಮಾಡಬಾರ್ದು ಅನ್ಕೊಂಡಷ್ಟು ಮಾಡೇ ಮಾಡ್ತೇವೆ. ಈ ಮರದನ್ನು ತಿನ್ನಬಾರ್ದು, ಆದ ಹೇಳ್ತದೆ ಈ ಮರದನ್ನು ತಿನ್ನಬಾರ್ದು, ಕೊನೆ ತಿನ್ನ. ಇಂಥ ಹ್ಯಾಬಿಟ್ಗಳನ್ನ ಇಂಥ ಶಾರೀರಿಕವಾದ ಕಾರ್ಯಗಳನ್ನ ಮುರಿದಾಕುವಂಥದ್ದು ಉಪವಾಸ. ಇಂಥ ಶಾರೀರಿಕವಾದ ಕಾರ್ಯಗಳಿಗೆ ನಿಮ್ಮ ಹೃದಯವನ್ನ ಕಾಠಿಣ್ಯಗೊಳಿಸಿ ದೇವರ ಕಾರ್ಯಗಳಿಗೆ ನಿಮ್ಮ ಹೃದಯವನ್ನ ಸೂಕ್ಷ್ಮತೆಗೊಳಿಸುವ, ಸೆನ್ಸಿಟಿವ್ ಮಾಡುವಂತಹ ಅಂತ ಶಕ್ತಿ ಉಪವಾಸಕ್ಕಿದೆ. ಉಪವಾಸ ಮಾಡದಿರೋವನು ಅವನ ಶರೀರವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಲೋ, ಉಪವಾಸ ಮಾಡದಿರುವವನು ತನ್ನ ಶಾರೀರಿಕವಾದ ಕಾರ್ಯಗಳನ್ನ ಯಾವತ್ತೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪವಾಸ ಮಾಡಿದಾಗ ನಾನು ಹೇಳ್ತೇನೆ, ನನ್ನ ಪ್ರಿಯ ಸಹೋದರಿಯರೇ, ಉಪವಾಸ ಮಾಡಿ 1 ದಿನ 2 ದಿನ ಉಪವಾಸ ಮಾಡಿದಾಗ ಖಂಡಿತವಾಗಿ ಆಗ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಅನಿಸ್ತದ. ಬಾಡಿ ಸುಸ್ತಾಗಿರ್ತದೆ, ಆತ್ಮ ಬಲಗೊಂಡಿರ್ತವೆ. ಯಾಕಂದ್ರೆ ನೀವು ನನ್ನ ಮಕ್ಕಳು ಅದಕ್ಕೋಸ್ಕರ ಎಲ್ಲರೂ ಹಂಚ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಪ್ರಿಯರೇ, ಆ ಹುಡುಗಿ ನೋಡು, ಆ ಹುಡುಗ ನೋಡು, ಅದು ನೋಡು, ಜಸ್ಟ್ ಬೇರೆದು ನೋಡು, ಯೂಟ್ಯೂಬಲ್ಲಿ ಅದೆಲ್ಲ ಹೇಳ್ಲಿಕ್ಕೆ ಅಂತ ಮನಸ್ಸು ಹೇಳಿದ್ರು ಕೂಡ ಅದ್ರ ಕಡೆ ಗಮನ ಕೊಡ್ತೀವ. ಪೋಡರೆ ನನ್ನ ಕಾರ್ಯ ನನಗೆ ಎಲ್ಲ ಒಳಗಡೆ ಡರ್ರಪುರ ಸ್ಟಾರ್ಟ್ ಆಗಿದೆ. ಬಟ್ ಹೊಟ್ಟೆ ತುಂಬಿರುವಾಗ ಮಗು ತರ ಇರುವಂಥ ವ್ಯಕ್ತಿಯನ್ನು ಕೂಡ ಕಾಮದೃಷ್ಟಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾರು ಅರ್ಥ ಆಗಿಲ್ಲ. ನೋ, ದಾವೀದನು ದೇವರ ಅಭಿಷೇಕ ಹೊಂದಿ ರಾಜನಾಗಿದ್ದಾನೆ. ದೇವರ ಅಭಿಷೇಕದಡಿಯಲ್ಲಿ ಅನೇಕ ಯುದ್ಧಗಳನ್ನ ಗೆದ್ದಿದ್ದಾನೆ. ನನ್ನನ್ನು ನೋಡಿದ್ವಿ, ಅವನಿಗೆ ಫಿಲಿಸ್ಟರ್ ಬಂದಾಗ ದೇವರನ್ನ ಅವಲಂಬಿಸಿಕೊಳ್ಳಿಕ್ಕಾಗಿ ಅವನು ಕೋಟೆಗೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರ ಉತ್ತರ ಪಡ್ಕೊಂಡು ಅದ್ರ ಪ್ರಕಾರ ಕಾರ್ಯ ಮಾಡ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ದೇವರ ಹೃದಯದೊಂದಿಗೆ ಹತ್ತಿರದವನಾಗಿದ್ದಾನೆ. ರಾಜನಾದ್ಮೇಲೆ ಏನ್ ಕೆಲಸ ಮಾಡ್ದ ಗೊತ್ತಾ? ಇಡೀ ದೇಶದ ವಿರುದ್ಧವಾಗಿ ಶತ್ರುಗಳು ಬಂದಿರುವಾಗ ಇಡೀ ದೇಶದ ತನ್ನ ಸೈನ್ಯವನ್ನ ಮುನ್ನಡೆಸಲಿಕ್ಕಾಗಿ ಇವನು ನಾಯಕನಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಇವನು ಹೋಗ್ಲಿಲ್ಲ. ಮನೆಯಲ್ಲಿ ಟೈಮ್ ಇದ್ರೂ ಕೂಡ ಅವ್ರ ಜೊತೆ ಹೋಗದೆ ಸೋಮಾರಿತನ ಮನೆ ಮಲ್ಕೊಂಡ. ಆ ಸೋಮಾರಿತನ ಎಲ್ಲಿ ಕರ್ಕೊಂಡು ಹೋಯ್ತು? ಅಲ್ಲಿ ಶತ್ರುವಿನ ರಣರಂಗ ಭೂಮಿಯಲ್ಲಿ ಇವ್ರ ಕಡೆಯವರೆಲ್ಲ ಯುದ್ಧ ಮಾಡ್ತಾ ಇದಾರೆ, ಅವ್ರ ಕಡೆ ಯುದ್ಧ ಮಾಡ್ತಾ ಇದಾರೆ, ಸಾವು ನೋವು ಸಂಭವಿಸ್ತದೆ. ಇವನು ಆರಾಮಾಗಿ ಅರಮನೆ ಮಲಗಿದ್ದಾನೆ. ಅರಮನೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಊಟ ಎಲ್ಲ ತಿನ್ನಿಸಿ ಅದಾದ್ಮೇಲೆ ಸಂಜೆ ತಂಗಾಳಿಯಲ್ಲಿ ಅವನ ಮನೆ ಮೇಲ್ಮಾಳಿಗೆಯಲ್ಲಿ ಅವನ ಮೈ ಮುರ್ಕೊಂಡು ತಂಗಾಳಿಯಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಕಣ್ಣಾಳ ದೂರದಲ್ಲಿ ಅವನಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೂ ಕೂಡ ಸಿದ್ಧನಾಗಿರುವಂತಹ ಅವನ ಬಲಗೆ ಬಂಟ ಊರಿಯ ಸೈನಿಕ ಸೇವಕ ಅವನು ಯುದ್ಧಕ್ಕೆ ಹೋಗಿದ್ದಾನೆ.
ಅವನ ಹೆಂಡತಿ ಹೊರಗಡೆ ಸ್ನಾನ ಮಾಡ್ತಾ ಇರ್ತಾಳೆ. ಅವಾಗೆಲ್ಲ ಮನೆ ಒಳಗಡೆ ಸ್ನಾನ ಮನೆ ಇರಲಿಲ್ಲ. ಆಗ ನೋಡುವಾಗ ಅವಳು ಸ್ನಾನ ಮಾಡೋದನ್ನ ಅವನ ಕಣ್ಣುಗಳು ನೋಡ್ತದೆ. ಸಡನ್ ನೋಡಿದ್ದು ತಪ್ಪೇನಿಲ್ಲ. ಅಚಾನಕ್ ಕೆಟ್ಟ ಕೆಟ್ಟ ಕಾರ್ಯಗಳು ಕಣ್ಮುಂದೆ ಬರ್ತವೆ. ಬಟ್ ಆದರೆ ಆ ಕ್ಷಣದಲ್ಲಿ ಅವನು ದೇವರ ಅಭಿಷೇಕ ಹೊಂದಿರುವಂಥ ವ್ಯಕ್ತಿ. ಆ ಅಭಿಷೇಕ ಮಾತನಾಡ್ತಾ ಇದೆ, ಹೇ, ನಿನ್ನ ಕಣ್ಣುಗಳು ಆಲ್ರೆಡಿ ಶಾರೀರಿಕ ಕಾರ್ಯಕ್ಕೆ ಆಲ್ರೆಡಿ ಒಳಗಾಗಿದೆ. ಕಣ್ಣಿನ ದೃಶ್ಯ ಮನಸ್ಸಲ್ಲಿ ಜಸ್ಟ್ ಎಲ್ಲ ರಿಮೈಂಡ್ ಆಗ್ತಾ ಇದೆ. ಮತ್ತೆ ನೋಡು. ಒಂದ್ಸಲಿ ಸಡನ್ ನೋಡ್ದ, ಈ ಕಡೆ ತಿರ್ಕೊಂಡ. ಹಿಂಗೆ ಹೋಗುವಾಗ ಅವನೇನು ದೃಶ್ಯ ನೋಡಿದ್ನೋ ಕಣ್ಣುಗಳು ನೋಡ್ತಾ ಇಲ್ಲ, ಮನಸ್ಸಿನ ಕಣ್ಣುಗಳೆಲ್ಲ ರಿವೈಂಡ್ ಮಾಡ್ತಾ ಇದ್ದಾನೆ. ಪುನಃ ಬೇಕಂತ ಹೋಗಿ ನೋಡ್ದ. ಒಂದ್ಸಲ, 2 ಸಲ, 3 ಸಲ ನೋಡಿದ್ನೋ. ಆಗ ಮನೆ ಮೇಲ್ಮಾಳಿಗೆಯಿಂದ ಕೆಳಗಡೆ ಇಳಿದ್ಬಿಟ್ಟು ಸೇವಕರಿಗೆ ಹೇಳ್ತಾನೆ, ಹೋಗು ಆ ಹೆಂಗಸನ್ನ ಕರ್ಕೊಂಡು ಬಾ. ಅವ್ರು ತಿಳ್ಕೊಂಡ್ರು, ಯಾರು ಸ್ವಾಮಿ, ಯಾರನ್ನ ಕರ್ಕೊಡ್ಬೇಕು? ಅದು ಊರಿನ ಹೆಂಡತಿ. ಅದೇ ನಮ್ಮ ಯುದ್ಧದಲ್ಲಿ ಸೈನ್ಯ ಯುದ್ಧ ಮಾಡಕ್ಕೆ ಹೋಗಿ ಅವನಿಗೆ ಮೋಸ್ಟ್ಲಿ ಏನೋ ದೊಡ್ಡ ಪ್ರಮೋಷನ್ ಕೊಡ್ಲಿಕ್ಕೆ ಆಗೇನೋ, ಎಲ್ಲೋ ಯುದ್ಧದಲ್ಲಿ ಊರಿಗೆ ಯಾರು ತಲೆ ಕಡ್ದಿರ್ಬೋದು, ಅದಕ್ಕೋಸ್ಕರ ಹೆಂಡತಿಗೆ ಬಹುಮಾನ ಕೊಡ್ಲಿಕ್ಕೇನೋ ಅಂತ ಸೈನಿಕರು ತಿಳ್ಕೊಂಡ್ರು. ಅವನ ಮನೆ ಸೇವಕರು ತಿಳ್ಕೊಂಡ್ರು. ಸೇವಕರು ಹೋಗಿ ಕರ್ಕೊಂಡ್ಬಂದ್ರು. ಜಸ್ಟ್ ನೋಡಮ್ಮ, ನಿನ್ನನ್ನು ರಾಜರು ಕರಿತಾ ಇದಾರೆ. ನಮ್ಮ ಒಡೆಯ ಅಭಿಷೇಕ್ ಅಂತ ದಾವಿದ ರಾಜರು ಮಹಾರಾಜರು ಕರಿತಾ ಇದಾರ. ಅವಳು ಗೊತ್ತಿಲ್ಲ ಇವನು ಆಲ್ರೆಡಿ ಅತ್ಯಾಚಾರ ಮಾಡ್ಲಿಕ್ಕೆ ಕರಿತಾ ಇದ್ದಾನೆ ಎಂಬುದಾಗಿ. ಕಾಮದ ಪಿಶಾಚಿ ಇವನು ಹಿಡ್ಕೊಂಡಿದೆ ಅಂತೇಳಿ ಗೊತ್ತಾಗ್ಲಿಲ್ಲ. ಅವಳು ತುಂಬ ಹೃದಯದಿಂದ ಬಂದ, ಗೌರವ ಕೊಟ್ಟು ಒಳಗಡೆ ಬಂದ ತಕ್ಷಣ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಅವಳನ್ನು ಅತ್ಯಾಚಾರ ಮಾಡಿಬಿಟ್ಟ. ದೇವರ ಅಭಿಷೇಕ ಹೊಂದಿ ಅಭಿಷೇಕದಡಿಯಲ್ಲಿ ಅನೇಕ ಯುದ್ಧಗಳನ್ನು ಗೆದ್ದಿರೋ ವ್ಯಕ್ತಿ ಮಾಡಿದ ಕೆಲಸ. ಅದಾದ್ಮೇಲೆ ಎಷ್ಟು ಮಟ್ಟಿಗೆ ಅವನ ಶಾರೀರಿಕವಾದ ಕಾರ್ಯಗಳು ಶಾರೀರಿಕವಾದ ಕಾರ್ಯಗಳಿಗೆ ಪ್ರಚೋದನೆಗೊಳಗಾದ. ಕೊನೆಗೆ ಅವನ ಮನಸ್ಸು ಬಯಸಿದ್ದನ್ನ, ಅವನ ಪಂಚೇಂದ್ರಗಳು ಹೇಳಿದ್ದನ್ನ ಈಡೇರಿಸ್ಬಿಟ್ಟ. ಯಾವ ವ್ಯಕ್ತಿಯನ್ನ ಯಾವ ಟೈಮಲ್ಲಿ ಬೇಕಾದ್ರೂ ಈ ಕಾರ್ಯಗಳು ಬೆಳೆಸ್ಬೋದು ಪ್ರಿಯರೇ. ಇವತ್ತು ಸ್ಟ್ರಾಂಗ್ ಆಗಿದೆ ಅಂತ ಕೊಚ್ಕೊಳ್ಬೇಡಿ, ಗಂಡಸರು ಹೆಂಗಸರು. ಇವತ್ತು ಥ್ಯಾಂಕ್ ಗಾಡ್, ಯಾವ ರೀತಿಯ ಕೆಟ್ಟ ದೃಷ್ಟಿಯಿಂದ ನೀವು ಹೋಗದೆ ಅಂತ ಹಾದಿಲಿ ಹೋಗದಿದ್ರೆ ಮೊದಲು ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ದೇವರು ನಮ್ಮ ಜೊತೆ ಇಲ್ಲದೆ ಹೋಗಿದ್ರೆ ನಾವು ಕೂಡ ಬಿದ್ದು ಹೋಗ್ತಾ ಇದ್ವಿ. ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೈ ಗಾಡ್, ಇವತ್ತು ಕೂಡ ಥ್ಯಾಂಕ್ ಗಾಡ್ ನಿಮ್ಮ ಮುಂದೆ ದೇವರು ನನ್ನ ಯಾವ ರೀತಿ ಬಿಡುಗಡೆ ಮಾಡಿದಾರೆ ಅಂತೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಯಾವುದೇ ಕಾರಣ ನಾಚಿಕೆ ಇಲ್ಲ. ಯಾಕೊತ್ತಾ, ಮೈ ಗಾಡ್, ನನ್ನ ಆಲೋಚನೆ ಇದ್ದಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ತಂದೆ ಕೂಡ ಒಳ್ಳೆ ಜಮೀನಿದೆ, 23 ಎಕರೆ ಲ್ಯಾಂಡ್ ಇದೆ. ನಮ್ಮ ತಾಯಿ ಕೂಡ ಥ್ಯಾಂಕ್ ಗಾಡ್ 3 ಎಕರೆ ಜಮೀನಿದೆ. ನನ್ನ ಆಲೋಚನೆ ಪ್ರೈಸ್ ಬಿಟ್ಟು ಗಾಡ್, ನನ್ನ ತಾಯಿದು ದೊಡ್ಡಮ್ಮದು ಎಲ್ಲ ಒಟ್ಟಿಗೆ 9 ಎಕರೆ ಇದೆ. ನಾನು ಹೇಳಿದ್ದು ಆ 9 ಎಕರೆಯಲ್ಲಿ ತಾಯಿ ದೊಡ್ಡ ರೆಸಾರ್ಟ್ ಮಾಡಬೇಕು. ನಮ್ಮ ತಂದೆಯಿಂದ ಬರುವಂತಹ 11.5 ಎಕರೆ ಜಮೀನು, ಹಿರಿಯ ಹೆಂಡತಿಗೆ 11.5 ಎಕರೆ, ನಮ್ಗೆ 11.5 ಎಕರೆ ಬೇಕು. ಯಾಕೆ ನಾವು ಕಿರಿಯ ಹೆಂಡತಿಯ ಮಕ್ಕಳು. 11.5 ಎಕರೆ ಜಮೀನ ಒಳ್ಳೆ ರೇಟಿಗೆ ಮಾರಿಬಿಟ್ಟು ಆ ತಂದು ಇಲ್ಲಿ ಇನ್ವೆಸ್ಟ್ ಮಾಡಿ ದೊಡ್ಡ ರೆಸಾರ್ಟ್ ಕಟ್ಟಬೇಕು. ರೆಸಾರ್ಟ್ ಕಟ್ಟಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಎಲ್ಲ ಸುಖ ಸುಪ್ಪತ್ತಿಗೆ ಮೇಲೆ ಕೂಳ್ಕೊಂಡು ಈ ಕಡೆ ಒಂದು ಬಾಟ್ಲು, ಈ ಕಡೆ ಒಂದು ಬಾಟ್ಲು. ಯಾಕೆ ನಮ್ಮ ಅಪ್ಪ ನನ್ನ ಕಣ್ಣಾರು ನೋಡಿದ್ದಾನೆ. ನಮ್ಮ ಅಪ್ಪ ಪ್ಯಾಕೆಟ್ ಹೊಡೆಯುವಾಗಲೇ ಬಲಗೈ ಬಂಟ ಒಬ್ಬ ಇದ್ದ, ವೆಂಕಟರಮಣ ಶೆಟ್ಟಿ ಅಂತೇಳಿ. ಆ ವ್ಯಕ್ತಿ ಯಾವಾಗಲೂ ಕೂಡ ಅಲ್ಲಿ ಮಂಗಳವಾರ ಸಂತೆಯಲ್ಲಿ ಅಲ್ಲಿ ಜನಗಳಿಗೆ ಬಟವಾಡೆ ಮಾಡಬೇಕಾದ್ರೆ, ಪೇಮೆಂಟ್ ಮಾಡಬೇಕಾದ್ರೆ ಅವ್ರು ಜಸ್ಟ್ ಆ ವೆಂಕಟರಮಣ ಶೆಟ್ಟಿ ಪ್ಯಾಕೆಟ್ನ ಓಪನ್ ಮಾಡಿ ಇದು ಪ್ಲಾಸ್ಟಿಕ್ ಲೋಟಕ್ಕೆ ಡ್ರಿಂಕ್ಸ್ ಹಾಕೊಡ್ತಾ ಇದ್ದ. ನಮ್ಮ ಅಪ್ಪ ಕುಡ್ಕೊಂಡು ಪೇಮೆಂಟ್ ಮಾಡ್ತಾ ಇದ್ದು. ಬಟ್ ಈಗ ಆ ಅಪ್ಪನ ಮಗ ಅಂತ ಜೀನ್ಸ್ ಇದೆ ನನ್ನ ಒಳಗಡೆ. ಮಗ ಹೆಂಗಿರ್ಬೇಕು? ಈಗಿನ ಜನರೇಷನ್ ತಕ್ಕಂತೆ ರೆಸಾರ್ಟ್ ಕಟ್ಟಿ ಅದಾದ್ಮೇಲೆ ಪ್ರೈಸ್ ಸುಖದ ಸುಪ್ಪದ ಮೇಲೆ ಕುಳಿತುಕೊಂಡು ಈ ಕಡೆ ಒಂದು ಬಾಟ್ಲು, ಈ ಕಡೆ ಒಂದು ಬಾಟ್ಲು. ಅದಾದ್ಮೇಲೆ ವೆಂಕಟರಮಣ ಶೆಟ್ಟಿ ಎಲ್ಲ ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್ ಬಿಕಿನಿ ಶೆಟ್ಟಿ. ಇಬ್ಬರು ಸಖಿಯರು ಆ ಕಡೆಗೆ ನಿಂತ್ಕೊಂಡು ಲೋಟಕ್ಕೆ ಹಾಕೊಡ್ಬೇಕು, ನನ್ನ ಕಾಲ ಮೇಲೆ ಕಾಲು ಹಾಕೊಂಡು ಕುಡಿಬೇಕು. ನಾನು ಕಟ್ಟುಕತೆ ಹೇಳ್ತಾ ಇಲ್ಲ, ನಾನು ಇದನ್ನ ಪ್ಲಾನ್ ಮಾಡಿಕೊಂಡು ಅದ್ರ ಹಿಂದೆ ಹೋದವನು 24 ವರ್ಷಗಳ ಹಿಂದೆ. ಅದಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯಾ. ಜಸ್ಟ್ ಇವನ್ ಹಣ್ಣು ತಿನ್ಬೇಕಾದ್ರೂ ಕೂಡ ಮೈ ಗಾಡ್ ನಾನು ತಕೊಂಡು ತಿನ್ನುವಂಥದ್ದಲ್ಲ ಪ್ರಿಯರೇ. ಜಸ್ಟ್ ದ್ರಾಕ್ಷಿ ಗೊಂಚಲನ್ನ ಪಕ್ಕದಲ್ಲಿರುವಂತ ಒಂದು ಸಕ್ಕಿ ಬಾಯಿಗೆ ತರಬೇಕು. ಅಕ್ಕಪಕ್ಕ ಇಬ್ರು ಜಸ್ಟ್ ಉಯ್ಯಾಲ ಆಡಿಸ್ಬೇಕು ನನಗೆ. ಇದೆಲ್ಲ ಅಷ್ಟು ಉಯ್ಯಾಲ ಆಡಿಸೋದು ಮಾತ್ರವಲ್ಲ, ಸೆಕೆ ಆದಾಗ ಫ್ಯಾನ್ ಅಲ್ಲ, ಸೆಕೆ ಆದಾಗ ಆ ಕಡೆ ಒಬ್ರು ಈ ಕಡೆ ಒಬ್ರು ಥ್ಯಾಂಕ್ ಗಾಡ್ ನವಿಲುಗರಿಯಿಂದ ಮಾಡಿರುವಂತ ಬೀಸಿಗಡೆಯಿಂದ ಬೀಸಿ ನನಗೆ ಸೆಕೆ ಬೀಸಬೇಕು. ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದವನು. ಅಂತ ಒಂದು ಶಾರೀರಿಕವಾದಂತ ಅಂತ ಒಂದು ಕಾಂಕ್ರೀಟ್ ತರ ಅದ್ ಮಾಡ್ತಾನೆ, ನಾನು ಗೌಡ ಮಾಡೇ ಮಾಡ್ತಾನೆ. ಅದನ್ನ ಅಷ್ಟು ಮಟ್ಟಿಗೆ ಹಠಕ್ಕೆ ಬಿದ್ದವನು. ಅಂತ ಹಠ ಹೇಗ್ ಮುರಿತು ಪ್ರಿಯರೇ? ಯಾವಾಗ ಪ್ರಭು ಯೇಸು ಜೊತೆಲಿ ಅನುದಿನ ಕೂಡ ಅವ್ರ ವಾಕ್ಯ, ಅವ್ರ ಆತ್ಮರು ಥ್ಯಾಂಕ್ ಗಾಡ್ ಉಪವಾಸದಲ್ಲಿ ಯಾವಾಗ ಹೆಚ್ಚಿನ ಸಮಯ ಕಾಲ ಕಳೆಯಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೋ, ಮೈ ಗಾಡ್
ಇವತ್ತು ಮೈ ಗಾಡ್ ಆ ರೀತಿ ಹಣ ಬಂದ್ರೆ ಜನರ ಜೀವನ ಚೇಂಜ್ ಮಾಡೋಣ, ದೇವರಾಜ್ಯ ಕಟ್ಟೋಣ. ಆ ರೀತಿ ಹಣ ಬಂದ್ರೆ ಜನರ ಜೀವನ ಚೇಂಜ್ ಮಾಡೋಣ, ದೇವರಾಜ್ಯ ಕಟ್ಟೋಣ. ನನ್ನ ರಾಜ್ಯ ಅಲ್ಲ, ನನ್ನ ಶರೀರದ ರಾಜ್ಯ ಅಲ್ಲ.